Hello everyone, welcome to my YouTube channel. I hope all of you are doing good. ಆಲ್ರೆಡಿ ಎಲ್ಲರೂ ಯೂಟ್ಯೂಬ್ ತಮ್ಮನೆಲ್ಲ ನೋಡಿರ್ತೀರ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು 75 ಡೇಸ್ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿ ನಮಗೆ ಟೈರ್ 1 ಎಕ್ಸಾಮ್ಗೆ ಹಬ್ಬ ಅಂದರೂ ಇನ್ನೂ 75 ಡೇಸ್ ಅಷ್ಟೇ ಇರೋದು. ಈ 75 ಡೇಸ್ನ ಹೀಗೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಎಕ್ಸಾಮ್ ಡೀಟೇಲ್ಸ್, ಎಕ್ಸಾಮ್ ಪ್ಯಾಟರ್ನ್, ಡೈಲಿ ರೂಟೀನ್ ಏನಿರಬೇಕು, ಎಷ್ಟು ಅವರ್ ಡೈಲಿ ಓದಬೇಕು, ಯಾವ ಬುಕ್ಸ್ನ ಓದಬೇಕು, ಎಕ್ಸಾಮ್ ಮಾಕ್ನ ಹೇಗೆ ಅಟೆಂಡ್ ಮಾಡಬೇಕು, ಇದೆಲ್ಲನೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಲೆಟ್ ಸ್ಟಾರ್ಟ್. SSC CGL 2024. CGL ಲಾಂಗ್ ಫಾರ್ಮ್ ಬಂದುಬಿಟ್ಟು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಹೇಳಿ. ಇದು ಡಿಗ್ರಿ ಲೆವೆಲ್ ಎಕ್ಸಾಮ್ ಇರುತ್ತೆ, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್. ಇನ್ನು ಈ ಸಲ ವೇಕೆನ್ಸಿ ಬಂದುಬಿಟ್ಟು 17,727 ವೇಕೆನ್ಸೀಸ್ ಇದೆ. ಇದು ಟೆಂಟೇಟಿವ್ ವೇಕೆನ್ಸೀಸ್, ಅಂದರೆ ಇನ್ನೂ ವೇಕೆನ್ಸೀಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ. ಸೊ ವೇಕೆನ್ಸೀಸ್ ನೀವು 20K ಅರೌಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಮ್ ಡೀಟೇಲ್ಸ್ ಬಂದುಬಿಟ್ಟು ಎಜುಕೇಷನ್, ಇದಕ್ಕೆ ಗ್ರ್ಯಾಜುಯೇಷನ್ ಆಗಿರಬೇಕು. ಯಾರ್ಯಾರ್ದು ಯಾವುದೇ ಗ್ರ್ಯಾಜುಯೇಷನ್ ಆಗಿರಲಿ, BA, BCom, BSc ಯಾರಾಗಿದ್ರೂ, ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ರೂ ನೀವು ಅಪ್ಲೈ ಮಾಡ್ಬೋದು. ಡೇಟ್ಸ್ ಬಂದುಬಿಟ್ಟು 24/6/2024 to 24/7/2024, ಜುಲೈ 24ವರೆಗೂ ನಿಮಗೆ ಟೈಮ್ ಇದೆ. ಸೊ ಬೇಗ ಅಪ್ಲೈ ಮಾಡಿ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಒಂದಿಷ್ಟು ಪೋಸ್ಟಿಗೆ 18 to 27 ಬೇಕು, ಇನ್ನು ಒಂದಿಷ್ಟು ಪೋಸ್ಟಿಗೆ 18 to 30 ಬೇಕು. ಟೈರ್ 1 ಎಕ್ಸಾಮ್ ಸೆಪ್ಟೆಂಬರ್ ಲಾಸ್ಟಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನೀವು ಟೈರ್ 1 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಟೈರ್ 2 ಎಕ್ಸಾಮ್ ಬಂದುಬಿಟ್ಟು ಡಿಸೆಂಬರ್ ಅಲ್ಲಿರುತ್ತೆ. ಮೇನ್ಸ್ ಮತ್ತು ಟೈಪಿಂಗ್ ಎರಡು ಒಂದೇ ದಿನ ಇರುತ್ತೆ. ಮೇನ್ಸ್ ಮಾರ್ನಿಂಗ್ ಇದ್ದರೆ ಎಕ್ಸಾಮ್ ಮಾರ್ನಿಂಗ್ ಇರುತ್ತೆ, ಆಫ್ಟರ್ನೂನ್ ಟೈಪಿಂಗ್ ಇರುತ್ತೆ. ಇನ್ನು ಇದು ಗ್ರೂಪ್ B ಮತ್ತು ಗ್ರೂಪ್ C ಫೋರ್ಸ್. ಈ ಒಂದು ಜಾಬ್ಗೆ ಸ್ಯಾಲ್ರಿ ಬಂದುಬಿಟ್ಟು 50K ಇಂದ ಹಿಡಿದು 90K ವರೆಗೂ ಇರುತ್ತೆ. ಇದು ನಾನು ಎವರೇಜ್ ಆಗಿದೆ ಒಂದು ಗ್ರೌಂಡ್ ಫಿಗರಲ್ಲಿ ಹೇಳಿದ್ದೀನಿ. ಅಂದರೆ ಫೇ ಲೆವೆಲ್ 4 ಇಂದ ಹಿಡಿದು ಫೇ ಲೆವೆಲ್ 7ವರೆಗೂ ನಿಮಗೆ ಜಾಬ್ಸ್ ಇರುತ್ತೆ. ಫೇ ಲೆವೆಲ್ 7ಅಲ್ಲಿ ನಿಮ್ದೇನಾದರೂ ಜಾಬ್ ಸಿಕ್ಕರೆ, ಫಾರ್ ಎಕ್ಸಾಂಪಲ್ ASN, MEA, CSS, CBI ಮತ್ತು ED ಇವೆಲ್ಲ ಜಾಬ್ಸ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, GST ಇನ್ಸ್ಪೆಕ್ಟರ್, ಈ ಥರ ಎಲ್ಲ ಜಾಬ್ ಸಿಕ್ಕರೆ ನೀವು ಇನ್ನೇನು ಸ್ಯಾಲ್ರಿ ಸ್ಟಾರ್ಟಿಂಗ್ಗೆ ನಿಮ್ಮದು 80K ಅರೌಂಡ್ ಇರುತ್ತೆ. ಸೊ ಒಂದು ರೌಂಡ್ ಫಿಗರಲ್ಲಿ ನಾನು ಹೇಳಿದ್ದೀನಿ 50K ಇಂದ ಹಿಡಿದು 90K ಅಂತ ಹೇಳಿ. ಇನ್ನು ಎಕ್ಸಾಮ್ ಪ್ಯಾಟರ್ನ್, SSC CGL ಇದು ಟೂ ಸ್ಟೇಜ್ ಆಫ್ ಎಕ್ಸಾಮ್, 2 ಸ್ಟೇಜ್ ಇರುತ್ತೆ, ಟೈರ್ 1 ಮತ್ತು ಟೈರ್ 2 ಅಂತ ಹೇಳಿ. ಇದು ಟೈರ್ 1. ಟೈರ್ 1ಅಲ್ಲಿ 4 ಸಬ್ಜೆಕ್ಟ್ಸ್ ಇರ್ತವೆ: ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲೀಷ್ ಮತ್ತು GK. 25 ಕ್ವಶನ್ಸ್, ಪ್ರತಿ ಸಬ್ಜೆಕ್ಟು 25 ಕ್ವಶನ್ಸ್, ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್, ಸೊ 50 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್, 200 ಮಾರ್ಕ್ಸ್ ಇರುತ್ತೆ. ಟೈರ್ 1 ಏನಂದರೆ ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್. ಈ ಎಕ್ಸಾಮ್ಗೆ 200ಗೆ ನೀವು 190 ತೊಗೊಂಡ್ರು ಇದು ಮೆರಿಟಿಗೆ ಕನ್ಸಿಡರ್ ಆಗೋಂಗಿಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಹಾಗಂತ ಇದನ್ನ ನೆಗ್ಲೆಕ್ಟು ಮಾಡೋ ಹಾಗಿಲ್ಲ. ಲಾಸ್ಟ್ ಟೈಮ್ ಕಟ್ ಆಫ್ ಬಂದುಬಿಟ್ಟು 150, 145, 147 ಏನೋ ಹೋಗಿತ್ತು. ಸೊ ಕ್ವಾಲಿಫೈಯಿಂಗ್ ಇದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಕಟ್ ಆಫ್ ಜಾಸ್ತಿ ಆಗುತ್ತೆ. ಹೋದ ಸಲ 8K ಅರೌಂಡ್ ವೇಕೆನ್ಸೀಸ್ ಇತ್ತು, ಸೊ ಕಟ್ ಆಫ್ ಚೂರು ಜಾಸ್ತಿ ಹೋಗಿತ್ತು. ಈ ಸಲ ಇದು ಡಬಲ್ ಇದೆ, ಬಟ್ ಸ್ಟಿಲ್ ನಿಮ್ಮ ಟಾರ್ಗೆಟ್ ಇರಬೇಕು 150, 140 ಅರೌಂಡ್ ಇರಬೇಕು. ಇನ್ನು ಇದರಲ್ಲಿ ಎಕ್ಸಾಮಲ್ಲಿ 1/4 ನೆಗೆಟಿವ್ ಇರುತ್ತೆ. ಎಕ್ಸಾಮ್ಗೆ 1 ಅವರ್ ಟೈಮಿಂಗ್ ಇರುತ್ತೆ. PWD ಎಸ್ಪೈರೆಂಟ್ಸ್ ಯಾರು ಇರ್ತಾರೋ ಅವ್ರಿಗೆ 80 ಮಿನಿಟ್ಸ್ ಟೈಮ್ ಇರುತ್ತೆ. ಇಷ್ಟು ಟೈರ್ 1 ಆಯಿತು. ನೆಕ್ಸ್ಟ್ ಟೈರ್ 2 ಎಕ್ಸಾಮ್. ಟೈರ್ 2 ಅಲ್ಲಿ 2 ಸೆಕ್ಷನ್ ಬರುತ್ತೆ. ಸೆಕ್ಷನ್ 1ಅಲ್ಲಿ 2 ಸಬ್ಜೆಕ್ಟ್, ಮ್ಯಾಥ್ಸ್, ಆ್ಯಪ್ಟಿಟ್ಯೂಡ್ ಅದೇ, ರೀಸನಿಂಗ್ ಇರುತ್ತೆ. ಮ್ಯಾಥ್ಸ್ಗೆ 30 ಕ್ವಶನ್ಸ್, ರೀಸನಿಂಗ್ 30 ಕ್ವಶನ್, ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ್, ಸೊ ಇದು 90 ಮಾರ್ಕ್ಸ್ ಆಗುತ್ತೆ, ಇದು 90 ಮಾರ್ಕ್ಸ್ ಆಗುತ್ತೆ. ಟೋಟಲ್ ರೀಸನಿಂಗ್ ಮತ್ತು ಮ್ಯಾಥ್ಸ್ ಕೂಡಿ 180. ಇನ್ನು ಇಂಗ್ಲೀಷ್ ಮತ್ತು GK 45 ಕ್ವಶನ್ಸ್, 25 ಕ್ವಶನ್, ಸೇಮ್ ಇದು ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ್, ಸೊ ಟೋಟಲ್ 210 ಮಾರ್ಕ್ಸ್ ಆಗುತ್ತೆ. ಇದು ಹೇಗಂತಂದರೆ ಈ ಎಕ್ಸಾಮಲ್ಲಿ ಸೆಕ್ಷನ್ ಇರುತ್ತೆ, ಸೆಕ್ಷನ್ ವೈಸ್. ಈ ಮ್ಯಾಥ್ಸ್ ಮತ್ತು ರೀಸನಿಂಗ್ ಈ 60 ಕ್ವಶನ್ಸ್ನ ಅಷ್ಟು ಕಂಪ್ಲೀಟ್ ಆದಮೇಲೆ, ಅಂದರೆ 1 ಅವರ್ ಇರುತ್ತೆ ಇದಕ್ಕೆ, ಈ 1 ಅವರ್ ಕಂಪ್ಲೀಟ್ ಆದಮೇಲೆ ನೀವು GK ಮತ್ತು ಇಂಗ್ಲೀಷ್ಗೆ ಶಿಫ್ಟ್ ಆಗ್ಬೋದು. ಇಲ್ಲಿ ಟೈರ್ 1ಅಲ್ಲಿ ನಿಮಗೆ ಯಾವ್ದು ಬೇಕು ಆ ಶಿಫ್ಟಿಗೆ ನೀವು ಸ್ವಿಚ್ ಆಗ್ಬೋದಿತ್ತು, ಬಟ್ ಇಲ್ಲಿ ಆ ಥರ ಇರಲ್ಲ.
ಸೊ 210 ಮತ್ತು 15 ಮಿನಿಟ್ಸ್ ಕಂಪ್ಯೂಟರ್ ನಾಲೆಜ್ ಇರುತ್ತೆ. ಇದು ಕ್ವಾಲಿಫೈಯಿಂಗ್ ಅಷ್ಟೇ. ಇದನ್ನು ಇನ್ನು ಮಾರ್ಕ್ಸಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಬಟ್ 20 ಮಾರ್ಕ್ಸ್ 20 ಕ್ವಶನ್ಸ್ಗೆ ಮಿನಿಮಮ್ ನಿಮ್ಮದು ಫಾರ್ ಸಮಥಿಂಗ್ 18 ಮಾರ್ಕ್ಸ್ ಬೀಳಬೇಕು, ಆ ಥರ ಇರುತ್ತೆ. ಇನ್ನು ಟೋಟಲ್ 130 ಕ್ವಶನ್ಸ್ ಆಯಿತು 390 ಮಾರ್ಕ್ಸಿಗೆ. ಇದು ಟೈರ್ 1 ಕ್ವಾಲಿಫೈಯಿಂಗ್ ಅಂತ ಹೇಳ್ತೀವಿ. ಟೈರ್ 2 ಮೇನ್ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ದ ಮೆರಿಟ್ ಅಂತ ಹೇಳ್ಬೋದು. ಇದರಲ್ಲಿ 1/3 ನೆಗೆಟಿವ್ ಇರುತ್ತೆ. 3 ಕ್ವಶನ್ ರಾಂಗ್ ಆದರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಆ ಥರ ಕಟ್ ಆಫ್ ಬಂದುಬಿಟ್ಟು ಲಾಸ್ಟ್ ಟೈಮ್ 290 ಹೋಗಿತ್ತು. ನಾನು ಹೇಳಿದೆ ಈ ಕಟ್ ಆಫ್ ಬಂದುಬಿಟ್ಟು ಲಾಸ್ಟ್ ಅಂದರೆ ಪೇ ಲೆವೆಲ್ 4 ಜಾಬ್ಸ್ ಇದ್ದಾವೆಲ್ಲ ಆ ಜಾಬ್ಸ್ಗೆ ಹೇಳ್ತಾಯಿದ್ದೀನಿ. ನಿಮಗೆ ಒಂದು ಒಳ್ಳೆ ಪೋಸ್ಟ್ ಬೇಕು, 44,600 ಗ್ರೇಡ್ 5 ಏನಾದರೂ ಜಾಬ್ ಬೇಕು ಅಂತಂದರೆ ನಿಮ್ಮದು ಟಾರ್ಗೆಟ್ ಇರಬೇಕು 310+. ಈ ಟಾರ್ಗೆಟ್ನ ಇಟ್ಕೊಂಡು ಹೋದರೆ ಮಾತ್ರ ನೀವು ಒಂದು ಒಳ್ಳೆ ಪೋಸ್ಟ್ ಅಂದರೆ 4,600 ಗ್ರೇಡ್ 5 ಪೋಸ್ಟ್ ಸಿಗ್ತದೆ. ಇದಾದಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಬೆಳಗ್ಗೆ ಎಕ್ಸಾಮ್ಸ್ ಇರುತ್ತೆ, ಆಫ್ಟರ್ನೂನ್ ಕಂಪ್ಯೂಟರ್ ಟೈಪಿಂಗ್ ಇರುತ್ತೆ. ಇದು 15 ಮಿನಿಟ್ಸಲ್ಲಿ 2000 ಕೀ ಡಿಪ್ರೆಷನ್ನ ನೀವು ಟೈಪ್ ಮಾಡಬೇಕು. 2000 ಕೀ ಡಿಪ್ರೆಷನ್ನ 15 ಮಿನಿಟ್ಸಲ್ಲಿ ಟೈಮ್ ಇದು ಮಾಡಬೇಕು. ಎಲ್ಲರಿಗೂ ಸೇಮ್ ಇರುತ್ತೆ. ಇನ್ನು ಪೇಪರ್ 2 ಅಂತ ಒಂದಿರುತ್ತೆ. JSO ಮತ್ತು ಆಮೇಲೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಇನ್ವೆಸ್ಟಿಗೇಷನ್ ಗ್ರೇಡ್ 2 ಯಾರು ಅಪ್ಲೈ ಮಾಡಿರ್ತಿಲ್ಲೋ ಅವ್ರದ್ದು ಕಟ್ ಆಫ್ ಸಪ್ರೇಟಾಗಿ ಬರುತ್ತೆ. ಆ ಕಟ್ ಆಫ್ನ ಯಾರು ಕ್ಲಿಯರ್ ಮಾಡ್ತಾರೋ ಅವ್ರಿಗಷ್ಟೇ ಒಂದು ಸ್ಟ್ಯಾಟ್ ಪೇಪರ್ ಇರುತ್ತೆ, ನೋಡಿದವ್ರಿಗಿರಲ್ಲ. ಇನ್ನು ನೆಕ್ಸ್ಟ್ ಸಿಲೆಬಸ್ ಏನಿರುತ್ತೆ, ಸಿಲೆಬಸ್ ಮತ್ತು ಸ್ಟ್ರಾಟಜಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಟಾಪಿಕ್ಸ್ ಬರ್ತವೆ, ಯಾವ್ಯಾವ ಬುಕ್ಸ್ ಓದಬೇಕು ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಇಂಗ್ಲೀಷ್ ನೋಡೋಣ. ಇಂಗ್ಲೀಷಲ್ಲಿ ನಾನು 3 ಪಾರ್ಟ್ ಮಾಡಿದ್ದೀನಿ. ಗ್ರಾಮರ್, ವೊಕ್ಯಾಬ್, ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತೇಳಿ. ಗ್ರಾಮರಲ್ಲಿ ವರ್ಬ್, ಟೆನ್ಸ್, ನೌನ್, ಪ್ರೊನೌನ್, ಆಕ್ಟಿವೈಸ್, ಪ್ಯಾಸಿವೈಸ್, ಡೈರೆಕ್ಟ್, ಇಂಡೈರೆಕ್ಟ್, ಆಡ್ವರ್ಬ್, ಅಡ್ಜೆಕ್ಟಿವ್, ಆರ್ಟಿಕಲ್, ಕಂಜಂಕ್ಷನ್, ಪ್ರಿಪೋಸಿಷನ್, ಕ್ವೆಶ್ಚನ್ ಟಾಪ್ ಇನ್ನೂ ಸಾಕಷ್ಟು ಬರುತ್ತೆ. ಇದು ಮೇನ್ ಟಾಪಿಕ್ಸ್ನ ನಾನು ಇದರಲ್ಲಿ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವೊಕ್ಯಾಬ್ ಪಾರ್ಟಲ್ಲಿ ಏನಿರುತ್ತೆ, ವೊಕ್ಯಾಬ್ ಪಾರ್ಟಲ್ಲಿ ಸೈನೋನಿಮ್ಸ್, ಆ್ಯಂಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್, ಸ್ಪೆಲ್ಲಿಂಗ್ ಎರರ್, ಫ್ರೇಸಲ್ ವರ್ಬ್ಸ್ ಇರುತ್ತೆ. ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಕ್ಲೋಸ್ ಟೆಸ್ಟ್ ಅಂತಂದರೆ ಜಂಬಲ್ ವರ್ಡ್ 4 ಸೆಂಟೆನ್ಸ್ನ ಮೇಲೆ ಕೆಳಗೆ ಮಾಡಿಕೊಟ್ಟಿರ್ತಾರೆ, ಒಂದು ಕರೆಕ್ಟ್ ಆರ್ಡ್ರಲ್ಲಿ ಇದನ್ನ ಅರೇಂಜ್ ಮಾಡಂತ ಹೇಳ್ತಾರೆ. PQRS ಈ ಕ್ಲೋಸ್ ಟೆಸ್ಟ್ ಅಂದರೆ ಅದಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ ಅದು. PQRS ಅಂದರೆ ಜಂಬಲ್ ಸೆಂಟೆನ್ಸು. ಒಂದು ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ ಆಲ್ಮೋಸ್ಟ್ ಟೈರ್ 1ಅಲ್ಲಿ ಕೇಳಲ್ಲ, ಟೈರ್ 2 ಅಲ್ಲಿ ಕೇಳ್ತಾರೆ. ಬಟ್ ನೀವು ಪ್ರಿಪೇರ್ ಆಗಲೇಬೇಕು. ಇದಿಷ್ಟು ಸಿಲೆಬಸ್ ಆಯಿತು. ಇನ್ನು ಯಾವ ಥರ ಓದಬೇಕು ಅಂತ ಅಂದರೆ ಬುಕ್ಸ್ ಲಿಸ್ಟ್. ಗ್ರಾಮರ್ಗೆ ನಾನು ರೆಫರ್ ಮಾಡೋದು KD ಪಬ್ಲಿಕೇಶನ್ ಅವ್ರದ್ದು ನೀತು ಮ್ಯಾಮ್ ಅಂತ ಒಬ್ಬರು ಇದ್ದಾರೆ, ನೀತು ಸಿಂಗ್ ವ್ಯಾಲ್ಯೂಮ್ 1 ಅಂತ ಹೇಳಿ. ಆ ಬುಕ್ ಈಸ್ ದ ಬೆಸ್ಟ್ ಫಾರ್ SSC ಇಂಗ್ಲೀಷ್ಗೆ. ಗ್ರಾಮರ್ ಪಾರ್ಟ್ ಎಲ್ಲ ಕವರ್ ಆಗುತ್ತೆ ನಮ್ಮದು. ನೀವು ವೊಕ್ಯಾಬ್ ಬಂದುಬಿಟ್ಟು ಬ್ಲ್ಯಾಕ್ ಬುಕ್ ಫಾರ್ ದ ಬಿಗಿನರ್ಸ್. ಇದು ಡಿಫಿಕಲ್ಟಿ ಅನಿಸುತ್ತೆ ಓದೋಕ್ಕೆ, ಅಂದರೆ ತುಂಬ ಟಫ್ ಇದೆ ಅನಿಸುತ್ತೆ ನಿಮಗೆ. ಆ ಥರ ಡಿಫಿಕಲ್ಟಿ ಏನಾದರೆ ವರ್ಡ್ ಪವರ್ ಮೇಡ್ ಈಸಿ ಅಂತ ಒಂದು ಇನ್ನೊಂದು ಬುಕ್ ಇದೆ ಸಣ್ಣದು, ವರ್ಡ್ ಪವರ್ ಮೇಡ್ ಈಸಿ. ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ರೂಟ್ ವರ್ಡ್ ನಿಮಗೆ ಎಂದು ಕೊಟ್ಟಿದ್ದಾರೆ ಫಾರ್ ದ ಬಿಗಿನರ್ಸ್. ನಿಮಗೆ ಬ್ಲ್ಯಾಕ್ ಬುಕ್ ಓದೋಕ್ಕೆ ಏನಾದರೂ ಡಿಫಿಕಲ್ಟ್ ಅನಿಸಿದರೆ ಇನ್ನು ಫಸ್ಟ್ ಓದಿ, ನಿಮಗೊಂದು ಐಡಿಯಾ ಬರುತ್ತೆ, ಆಮೇಲೆ ಬ್ಲ್ಯಾಕ್ ಬುಕ್ ಓದಿ. ಇನ್ನು ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತಂದರೆ ಡೈಲಿ ನೀವು ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ನಾವೆಲ್ ಯಾವುದಾದ್ರೂ ಒಂದು ಬುಕ್ಸ್ ನ್ಯೂಸ್ ಪೇಪರಲ್ಲಿ ಎಡಿಟೋರಿಯಲ್ಲೇ ಓದಬೇಕು ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ. ನಿಮಗೆ ಸ್ಪೋರ್ಟ್ಸ್ ಇಷ್ಟ ಸ್ಪೋರ್ಟ್ಸ್ ಓದಿ, ಲೋಕಲ್ ನ್ಯೂಸ್ ಇಷ್ಟ ಅಂದರೆ ಲೋಕಲ್ ನ್ಯೂಸ್ ಓದಿ, ಏನಾದರೂ ಒಂದು ಓದಿ. ಬಟ್ 30 ಮಿನಿಟ್ಸ್ ಡೈಲಿ ಓದಬೇಕು. ಇವಾಗಿಂದ ಓದೋದು ಹ್ಯಾಬಿಟ್ ಮಾಡಿಕೊಂಡ್ರೆ ನಮ್ಮ ಟೈರ್ 2 ಅಲ್ಲಿ 45 ಮಾರ್ಕ್ಸ್ ಇರುತ್ತೆ, 135 ಕ್ವಶನ್ಸ್ ಇಂಗ್ಲೀಷ್ಗೆ. ಸೊ ಅಲ್ಲಿ 3 ಪ್ಯಾಸೇಜ್ ಬರುತ್ತೆ. ಇವಾಗಿಂದ ನೀವು ರೀಡಿಂಗ್ ಸ್ಕಿಲ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಅಲ್ಲಿ ಪಕ್ಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ರೀಡಿಂಗ್ ಹ್ಯಾಬಿಟ್ನ ಬಿಲ್ಡ್ ಮಾಡಿ. ಇನ್ನು ನೋವೆಲ್ ಎಕ್ಸಾಮ್ ಪೇಪರೆಲ್ಲ ಓದೋಕ್ಕೆ ಟೈಮ್ ಇಲ್ಲ ಅಥವಾ ಅಲ್ಲಿ ಬೋರಿಂಗ್ ಒಬ್ಬರಿಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿದ್ದೆ ಬರುತ್ತೆ. ಆ ಥರ ಏನಾರು ಇದ್ದರೆ ಇಲ್ಲಿ ಆ್ಯಪ್ ಇದೆ, ವೊಕ್ಯಾಬ್ 24 ಮತ್ತು ಇಂಗ್ಲೀಷ್ ಮಾಧ್ಯಮ ಅಂತ. ಇವೆರಡು ಆ್ಯಪಲ್ಲಿ ಯಾವುದಾದ್ರೂ ಒಂದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಕೊಡಿ. ಅಲ್ಲಿ ಎಡಿಟೋರಿಯಲ್ ಅಂತ ಇರುತ್ತೆ, ಎಡಿಟೋರಿಯಲ್ ಸೆಕ್ಷನ್. ಎಡಿಟೋರಿಯಲ್ಲಿ ಓದುವಾಗ ಫಾರ್ ಎಕ್ಸಾಂಪಲ್ ಈಗ ಹಿಂಗೆ ಏನಾದರೂ ಇದ್ದರೆ ಡಿಫಿಕಲ್ಟಿ ವರ್ಡ್ ಬಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರದ್ದು ಆಟೋಮೆಟಿಕ್ ಮೀನಿಂಗ್ಸ್ ಅಲ್ಲಿ ಬರುತ್ತೆ. ಸೊ ಈಸಿ ಆಗುತ್ತೆ ಓದೋದಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಎಷ್ಟು ಅವರ್ ಕೊಡಬೇಕು ಇಂಗ್ಲೀಷ್ಗೆ 3 ಅವರ್ಸ್ ಕೊಡಲೇಬೇಕು. ಇಲ್ಲ ನಮ್ಮದು ಇಂಗ್ಲೀಷ್ ಚೆನ್ನಾಗಿದೆ
ನಾವು ಇಂಗ್ಲೀಷ್ ಮೀಡಿಯಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅಥವಾ ಆಲ್ರೆಡಿ ಬ್ಯಾಂಕಿಂಗ್ SSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೀವಿ, ನಮ್ಮದು ಇಂಗ್ಲೀಷ್ ಚಲೋ ಇದೆ ಅನ್ನೋರು ಡಿಪೆಂಡ್ ಅವ್ರ ಕೆಪಾಸಿಟಿಗೆ ಡಿಪೆಂಡ್ ಆಗುತ್ತೆ 2 hours ಅಥವಾ 2.2, 2.5, 1 hour ಏನಾದರೂ ಕೊಡಿ. ನಾನು ಹೇಳೋದಿಷ್ಟೇ, ಒಂದು ಡೈಲಿ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ದಿನಕ್ಕೆ ನಾನು 100 vocab ಮಾಡಬೇಕು, ಒಂದು ಗ್ರಾಮರ್ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು, 30 minutes ರೀಡಿಂಗ್ ಮಾಡಬೇಕು, 5 ಕ್ಲೋಸ್ ಟೆಸ್ಟ್, 5 ಕ್ಯೂರಿಯಸ್, ಈ ಥರ ಏನಾದರೂ ಒಂದು ಬುಕ್ ಮಾಡಿಕೊಂಡು ಡೈಲಿ ಟಾರ್ಗೆಟ್ ಸೆಟ್ ಮಾಡಿ. ಆ ಟಾರ್ಗೆಟ್ನ ಚೆಕ್ ಲಿಸ್ಟಿಗೆ ಈ ಥರ ರೈಟ್ ಮಾಡ್ಕೊತ ಹೋಗಿ. ಇದೊಂಥರ ಮೋಟಿವೇಶನ್ಸ್ ಕೊಡುತ್ತೆ ನಿಮಗೆ. ಆಮೇಲೆ ಇನ್ ಕೇಸ್ ಇದೆಲ್ಲ ಟಾರ್ಗೆಟ್ 1 hourಲ್ಲೇ ಕಂಪ್ಲೀಟ್ ಆದರೆ ಮುಗೀತು. ಇನ್ನು 3 hours ಕೊಡಬೇಕಾದಂಥ ಚಾನ್ಸಸ್ ಏನೂ ಅವಶ್ಯಕತೆ ಇರೋದಿಲ್ಲ. ಫಾರ್ ದ ಬಿಗಿನರ್ಸ್, ಯಾರಿಗೆ ಏನೂ ಗೊತ್ತಿಲ್ಲಲ್ಲ ಅವರಿಗೆ 3 hours ತೊಗೊಳುತ್ತೆ ಆನ್ ಆನ್ ಅವರೇಜ್. ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಮ್ಯಾಥ್ಸ್ ಅಥವಾ ಆ್ಯಪ್ಟಿಟ್ಯೂಡ್. ಇದರಲ್ಲಿ 2 ಪಾರ್ಟ್ಸ್, ಅರ್ಥಮೆಟಿಕ್ ಮತ್ತು ಅಡ್ವಾನ್ಸ್ ಅಂತ ಹೇಳಿ. ಅರ್ಥಮೆಟಿಕಲಿ ಟಾಪಿಕ್ಸ್ ಪರ್ಸೆಂಟೇಜ್, ರೇಷಿಯೋ, ಪ್ರೊಪೋರ್ಷನ್, ಆ್ಯಾವ್ರೇಜ್, ಪ್ರಾಫಿಟ್ ಲಾಸ್, ಡಿಸ್ಕೌಂಟ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್ಸ್, SICR, ಅಲಿಗೇಷನ್ಸ್, ಪಾರ್ಟ್ನರ್ಶಿಪ್, ಏಜ್, ಇವೆಲ್ಲ ಬರ್ತವೆ. ಅಡ್ವಾನ್ಸಲ್ಲಿ ನಂಬರ್ ಸಿಸ್ಟಮ್, ಅಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಮೆನ್ಸುರೇಷನ್, DI, ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲ ಬರ್ತವೆ. ಬಟ್ ಟೈರ್ 1ನಲ್ಲಿ ಇವ್ನು ಕೇಳೋದಿಲ್ಲ. ಸ್ಟ್ಯಾಟಿಸ್ಟಿಕ್ಸ್, ಪ್ರೊಬಬಿಲಿಟಿ ಮತ್ತು ಪರ್ಮುಟೇಷನ್ಸ್, ಈ ಮೂರು ಟಾಪಿಕ್ಸ್ನ ಮೇನ್ಸಲ್ಲಿ ಮಾತ್ರ ಕೇಳ್ತಾರೆ. ಇವಾಗ ಇದ್ರದ್ದೇನು ಅಷ್ಟು ತಲೆ ಕೆಡಿಸ್ಕೊಬಿಡಿ. ಪರ್ಸೆಂಟೇಜ್ ಮತ್ತು ಅಡ್ವಾನ್ಸ್ 2 ಟಾಪಿಕ್ ಇರುತ್ತೆ. ಈ ಒಂದು ಈಗೇನು ನಾನು ಮೆನ್ಷನ್ ಮಾಡಿದ್ದೀನಲ್ಲ, ಇದೇ ವೇ ಅಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ಪರ್ಸೆಂಟೇಜ್ ಇದು ಎಲ್ಲ ಟಾಪಿಕಲ್ಲಿ ಹೆಲ್ಪ್ ಆಗುತ್ತೆ. ನೀವು ಫಸ್ಟ್ ಪರ್ಸೆಂಟೇಜ್ ಕವರ್ ಮಾಡಿದರೆ ಎಲ್ಲ ಒಂದು ಟಾಪಿಕಲ್ಲಿ ಇದ್ರದ್ದು ಒಂದು ಟ್ರಿಕ್ಸ್ನ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಏವರೇಜಸ್, ಈ 3 ಟಾಪಿಕ್ ಆದಮೇಲೆ ನೀವು ಇಲ್ಲಿ ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು. ಫಸ್ಟ್ ಟೈಮ್ ಆ್ಯಂಡ್ ವರ್ಕ್, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ಚೇಂಜ್ ಮಾಡ್ಕೋಬೋದು. ಓಕೆ, ಇನ್ ಬುಕ್ಸ್ ಯಾವ ಬುಕ್ಸ್ ಅಂತಂದರೆ, ನೀವು ಫೇಡ್ ಕೋರ್ಸ್ ಆಲ್ರೆಡಿ ತೊಗೊಂಡಿದ್ರಿ, ಎಲ್ಲ ಕೋಚಿಂಗ್ ಮಾಡ್ತಾಯಿದ್ರೆ ಅದ್ರ ಕೋರ್ಸ್ ಅದ್ರ ಥ್ರೂ ಕಂಪ್ಲೀಟ್ ಮಾಡಿ. ಇಲ್ಲ ನಾವು ಯಾವುದೂ ಕೋರ್ಸ್ ತೊಗೊಂಡಿಲ್ಲ ಅಂತನ್ನೋರು ಯೂಟ್ಯೂಬಲ್ಲಿ ಫ್ರೀ ವಿಡಿಯೋಸ್ ಸಿಗ್ತವೆ ನಿಮಗೆ. ಫಾರ್ ಎಕ್ಸಾಂಪಲ್, ಒಂದು 5 to 6 hours ಟೈಮ್ ಆ್ಯಂಡ್ ಡಿಸ್ಟೆನ್ಸ್, 10 hours ಮೆನ್ಸುರೇಷನ್, ಈ ಥರ ಒಂದು ವೀಡಿಯೋಸ್ ಇರ್ತವೆ. ಕಂಪ್ಲೀಟ್ ಚಾಪ್ಟರ್ನ ನೋಡಿ. ಈ 1 hour, 2 hour, 20 minutes, 30 minutes ಇರ್ತಲ್ಲ, ಈ ಥರ ವೀಡಿಯೋಸ್ನೆಲ್ಲ ನೋಡಬೇಡಿ. ಕಂಪ್ಲೀಟ್ ಚಾಪ್ಟರ್ ಅಂತ ಹೊಡೀರಿ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕಂಪ್ಲೀಟ್ ಚಾಪ್ಟರ್, ಅದ್ರಲ್ಲಿ ಬರುತ್ತೆ. SICR ಕಂಪ್ಲೀಟ್ ಚಾಪ್ಟರ್, ಪರ್ಸೆಂಟೇಜ್ ಕಂಪ್ಲೀಟ್ ಚಾಪ್ಟರ್, ಈ ಥರ ಅಂತ ಹೊಡೆದಾಗ ಯೂಟ್ಯೂಬಲ್ಲಿ ನಿಮಗೆ ಸಿಗ್ತವೆ. ಸೊ ಕಂಪ್ಲೀಟ್ ಮಾಡಿ ಆ ಚಾಪ್ಟರ್ನ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬುಕ್ ತೊಗೊಳ್ಳಿ. ಕಿರಣ್ ನಾನು ರೆಫರ್ ಮಾಡ್ತೀನಿ, ಪಿನಾಕಲ್ನು ಚೆನ್ನಾಗಿದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಆ ಚಾಪ್ಟರ್ ವೈಸ್ SICI ಒಂದು ವಿಡಿಯೋ ನೋಡಿದ್ರೆ ಅದರದ್ದೇ ಕ್ವಶನ್ಸು ಟ್ರೈ ಟು ಸಾಲ್ವ್. ಯಾವಾಗಲೂ 2023 ಕ್ವಶನ್ ಪೇಪರ್ನ ಉಲ್ಟಾದಿಂದ ಸಾಲ್ವ್ ಮಾಡ್ಕೊಬೇಕು. 2023 ಆಲ್ರೆಡಿ ಆಗಿದೆ, 2022, 2021, 2020 ಈ ಥರ ಸಾಲ್ವ್ ಮಾಡ್ಕೊತ ಹೋಗಿ. ಮತ್ತು ಒಂದು ಡೈಲಿ ಸೆಕ್ಷನಲ್ ಮಾರ್ಕ್ ಕೊಡೋಕ್ಕೆ ಟ್ರೈ ಮಾಡಿ. ಯಾರ್ಯಾರ್ದು ಸಿಲೆಬಸ್ ಒಂಚೂರು ಏನೂ ಗೊತ್ತಿಲ್ಲ ಅನ್ನೋರಿಗೆ ಇದು ಡಿಫಿಕಲ್ಟ್ ಆಗ್ಬೋದು. ಯಾರ್ಯಾರಿಗೂ ಒಂಚೂರಾದರೂ ಮ್ಯಾಥ್ಸ್ ನಾಲೆಜ್ ಇದೆ, ಬ್ಯಾಕ್ಗ್ರೌಂಡ್, ನಾನು JEE ನೀಟಿಗೆ ಪ್ರಿಪೇರ್ ಆಗಿದ್ದೆ, ಸೊ ನಾನು ಮ್ಯಾಥ್ಸ್ ಸರಿಯಾಗಿದೆ ಅನ್ನೋರು, ಇಲ್ಲ ನಾನು ಆಲ್ರೆಡಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ ಅನ್ನೋರಿಗೆ ಮ್ಯಾಥ್ಸ್ ಸ್ವಲ್ಪ ಈಸಿ ಆಗುತ್ತೆ. ಒಂದು ಸೆಕ್ಷನಲ್ ಮಾರ್ಕ್ ಡೈಲಿ ಕೊಡಿ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ. ಅಂದರೆ ಮಿಕ್ಸ್ಡ್ ಕ್ವಶನ್ಸ್ ಪ್ರಾಕ್ಟೀಸ್ ಆಗಬೇಕು, ಅಂದಾಗ ಮಾತ್ರ ನಿಮ್ಮದು ಕ್ಯಾಲ್ಕುಲೇಷನ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಇನ್ನು ಕ್ಯಾಲ್ಕುಲೇಷನ್ ಬಂದುಬಿಟ್ಟು ಈ ಎಕ್ಸಾಮ್ಸ್ಗೆ ನೀವು ಓದಿದಾಗ ವಿಡಿಯೋ ನೋಡಿದಾಗೆಲ್ಲ ಈಸಿ ಅನಿಸುತ್ತೆ. ಬಟ್ ಎಕ್ಸಾಮಲ್ಲಿ ನಿಮಗೆ ಮ್ಯಾಥ್ಸಿಗೆ ಹಾರ್ಡ್ಲಿ 30 to 25 ಟೈಮ್ ಸಿಗುತ್ತೆ, ಮಿನಿಟ್ಸ್ ಮ್ಯಾಥ್ಸ್ ಹೇಳ್ತಾ ಇದ್ದೀನಿ. ಸೊ ಒಂದು ಕ್ವಶನ್ಸ್ಗೆ ಹಬ್ಬ ಅಂದರೆ 60 seconds ಸಿಗುತ್ತೆ. ಈ 60 secondsಗೆ ನೀವು ಕ್ವಶನ್ಸ್ ಓದಬೇಕು. ಆ ಕ್ವಶನ್ಸ್ಗೆ ಓದಿ ನಿಮ್ಮದು ಆ ಎನ್ವೈರ್ಮೆಂಟಲ್ಲಿ ಬೇಗ ಮೈಂಡ್ ಕ್ಲಿಕ್ ಆಗೋಲ್ಲ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇರಬೇಕು. ಡೈಲಿ ಒಂದು 15 minutes ನಾನಿಲ್ಲಿ 2 ಆ್ಯಪ್ ಹೇಳಿದ್ದೀನಿ, ಮ್ಯಾಥ್ಸ್ ಟ್ರಿಕ್ ಅಂತೇಳಿ, ಮ್ಯಾಥ್ಸ್ ವರ್ಕೌಟ್. ಯಾವುದಾದ್ರೂ ಈ 2 ಆ್ಯಪಲ್ಲಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು 15 minutes ಡೈಲಿ ಕೊಡಿ. ಇಲ್ಲ ಅನ್ನೋರು ಒಂದು ರಫ್ ಶೀಟ್ ತೊಗೊಂಡು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ 1 10 10 10 ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. 3 digit ನಂಬರ್ದು. ಫಾರ್ ಎಕ್ಸಾಂಪಲ್ 500, 600, 1100 ಇದೇ ಥರ ನೀವು ಫುಲ್ ಒಂದು ರಫ್ ಶೀಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಇವು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ಸ್ಕ್ವೇರ್ 1 to 30, ಕ್ಯೂಬ್ 1 to 30, ಆಮೇಲೆ ಟೇಬಲ್ಸ್ 30 ಅಪ್ ಟು 30. ಪರ್ಸೆಂಟೇಜ್ ಅಂದರೆ ಫಾರ್ ಎಕ್ಸಾಂಪಲ್ 50% ಅಂದರೆ ಎಷ್ಟು 1/2, 3/5 ಅಂತಂದರೆ
75%, 60%. ಈ ಥರ ಎಲ್ಲ ಓದ್ಕೋಬೇಕು. ಒಂದು ಚಾರ್ಟ್ ಬರುತ್ತೆ, ಆ ಚಾರ್ಟ್ ಬೇಕಾದರೆ ನಾನು ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಆ ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಕೋಬೋದು ನೀವು. ಇದಿಷ್ಟು ಮ್ಯಾಥ್ಸ್ ಸ್ಟ್ರಾಟಜಿ. ಇನ್ನು ನೀವು ಡೈಲಿ 4 hours ಕೊಡಲೇಬೇಕು ಇದಕ್ಕೆ. ಬಿಗಿನರ್ಸ್ ಇದ್ದರೆ ಕೊಡಲೇಬೇಕು. ಆಲ್ರೆಡಿ ಮ್ಯಾಥ್ಸ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದವರು 2 to 5 hours 2 to 3 hours ಕೊಡಬೇಕು. ಸೊ ಡೈಲಿ ಇದಿಷ್ಟು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಒಂದು ಯಾವುದಾದ್ರೂ ವಿಡಿಯೋ ನೋಡಬೇಕು ಫಸ್ಟು, ಆ ಕಂಪ್ಲೀಟ್ನ ಮಾಡಿ ಆ ಚಾಪ್ಟರ್ನ, ಆಮೇಲೆ ಅದರ ರಿಲೇಟೆಡ್ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಚಾಪ್ಟರ್ ವೈಸ್, ಮತ್ತು ಒಂದು ಡೈಲಿ ಸೆಕ್ಷನಲ್ ಮಾರ್ಕ್ ತೊಗೊಂಡಾದಮೇಲೆ ಸುಮ್ಮನೆ ಬಿಟ್ಬಿಡೋದಲ್ಲ. ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿಲ್ಲ, ಯಾವ ಕ್ವಶನ್ಸ್ ನೀವು ಅಟೆಂಡ್ ಮಾಡಿಲ್ಲ, ಯಾವ ಕ್ವಶನ್ಸ್ ರಾಂಗ್ ಆಗಿದೆ, ಅವೆಲ್ಲ ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅನಲೈಸ್ ಮಾಡಿ, ಆಯಿತಾ? ಇಷ್ಟೇ ಮ್ಯಾಥ್ಸ್ ಸ್ಟ್ರಾಟಜಿ ಬಂದುಬಿಟ್ಟು. ಇನ್ನು ರೀಸ್ನಿಂಗಲ್ಲಿಗೂ 2 ಪಾರ್ಟ್, ವರ್ಬಲ್ ಮತ್ತು ನಾನ್ ವರ್ಬಲ್ ಅಂತೇಳಿ. ವರ್ಬಲಲ್ಲಿ ಅನಾಲಜಿ, ಸಿಮಿಲಾರಿಟಿ, ಬ್ಲಡ್ ರಿಲೇಷನ್, ಸಿಂಬಾಲ್, ಕ್ಲಾಸಿಫಿಕೇಷನ್, ಡೈರೆಕ್ಷನ್ ಟೆಸ್ಟ್, ಟೈಮ್, ಡೇಟ್ ಆ್ಯಂಡ್ ಶೆಡ್ಯೂಲ್, ಸೀರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ವರ್ಡ್ ಫಾರ್ಮೇಷನ್, ಸಿಲೋಸಿಮ್, ರ್ಯಾಂಕಿಂಗ್, ಅರೇಂಜ್ಮೆಂಟ್ಸ್, ಫೈಂಡಿಂಗ್ ಮಿಸ್ಸಿಂಗ್ ನಂಬರ್, ಅರ್ಥಮೆಟಿಕ್ ಪ್ರಾಬ್ಲಮ್ಸ್, ಅರೇಂಜ್ಮೆಂಟ್ಸ್, ಆಮೇಲೆ ಕ್ಯೂಬ್ಸ್, ಡೈಸು, ವೆನ್ ಡಯಾಗ್ರಾಮು, ಫಿಗರ್ ಕೌಂಟಿಂಗ್, ಮಿಸ್ಲೇನಿಯಸ್, ಈ ಥರ ಎಲ್ಲ ಇರುತ್ತೆ. ನಾನ್ ವರ್ಬಲಲ್ಲಿ ಸೀರೀಸು, ಅನಾಲಜಿ, ಕ್ಲಾಸಿಫಿಕೇಷನ್, ಮಿರರ್ ಇಮೇಜಸ್, ಪೇಪರ್ ಕಟ್ಟಿಂಗ್, ಕಂಪ್ಲೀಷನ್ ಫಿಗರ್ ಪ್ಯಾಟರ್ನ್, ಎಂಬೆಡೆಡ್ ಫಿಗರ್, ಡಿವಿಯೇಷನ್ ಫಿಗರ್, ಇವೆಲ್ಲ ಇರುತ್ತೆ. ರೀಸ್ನಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಈಸಿನೇ ಆಗುತ್ತೆ ಇದು. ಸೊ ಇನ್ನು ಏನು ಇದ್ರದ್ದು ಸ್ಟಾಟಸ್ ಏನು ಓದಬೇಕು ಅಂತಂದರೆ, ನಿಮಗೆ ಆಲ್ಮೋಸ್ಟ್ 125 ಕ್ವಶನ್ಸ್ಗೆ 18 to 20 ಕ್ವಶನ್ಸ್ ಏನು ಓದಿಲ್ಲ ಅಂತಂದರೂ ನೀವು ಆರಾಮ್ಸೆ ಮಾಡ್ಬೋದು, ಒಂದು ಕಾಮನ್ ಮೆಂಟಾಲಿಟಿ ಇಟ್ಕೊಂಡು. ಇಲ್ಲ ರೀಸ್ನಿಂಗು ನಮ್ಮದು ಡಿಫಿಕಲ್ಟ್ ಇದೆ ಒಂದೊಂದು, ಫಾರ್ ಎಕ್ಸಾಂಪಲ್ ಈಗ ಬ್ಲಡ್ ರಿಲೇಷನ್ ಒಬ್ಬರಿಗೆ ಟಫ್ ಆಗುತ್ತೆ, ಕ್ಯಾಲೆಂಡರ್, ಆಮೇಲೆ ಈ ಥರ ಏನು ಮಾಡಬೇಕು ಅಂತಂದರೆ ಈ ಥರ ಚಾಪ್ಟರ್ಸ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದು ಕಂಪ್ಲೀಟ್ ವಿಡಿಯೋ ಬರುತ್ತೆ. ಎನಿ ಟಾಪಿಕ್ನ ಕಂಪ್ಲೀಟ್ ಮಾಡಿಬಿಟ್ಟು ಸೇಮ್ ಕಿರಣ್ ಬುಕ್ ಅಥವಾ ಪಿನಾಕಲಲ್ಲಿ ಆ ಚಾಪ್ಟರ್ ವೈಸ್ ಕ್ವಶನ್ಸ್ನ ಒಂದು 100 to 200 ಕ್ವಶನ್ಸ್ನ ಸಾಲ್ವ್ ಮಾಡಿ ಡೈಲಿ ಒಂದು ಸೆಕ್ಷನ್ ಮಾರ್ಕ್ ಕೊಡಿ. ಮಿಕ್ಸ್ ಕ್ವಶನ್ಸ್ ಪ್ರಾಕ್ಟೀಸ್ ಆದರೆ ರೀಸ್ನಿಂಗ್ದು ನಿಮ್ಮದು ಟೈಮ್ ಕನ್ಸ್ಯೂಮಿಂಗ್ ಕಡಿಮೆ ಆಗುತ್ತೆ. ಒಂದು 10 to 15 minutesಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಇದರಿಂದ ನಿಮಗೆ ಮ್ಯಾಥ್ಸ್ ಜಾಸ್ತಿ ಟೈಮ್ ಸಿಗುತ್ತೆ. ಓವರಾಲ್ ನೀವು ಚೆನ್ನಾಗಿ ಮಾಡ್ಬೋದು ಸೆಕ್ಷನ್ ಮಾರ್ಕ್ಸ್ ಕೊಡೋದ್ರಿಂದ. ಇನ್ನು ನಾನು ಇದಕ್ಕೆ ರೀಸ್ನಿಂಗಲ್ಲಿ 1 hour ಟೈಮ್ ಮಾತ್ರ ಕೊಡ್ತೀನಿ. ಯಾರ್ದು ರೀಸ್ನಿಂಗ್ ಕಂಪ್ಲೀಟ್ ಆಗಿಲ್ಲಲ್ಲೋ ಏನೂ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋರು 2 hours ಕೊಡ್ಬೋದು. ಬಟ್ ರೀಸ್ನಿಂಗು ನಿಮ್ಮದು ಪಕ್ಕಾ ಮಾಡ್ಕೋಬೇಕು ಇದೊಂದು ಸಬ್ಜೆಕ್ಟ್ನ, ಯಾಕಂದರೆ ಈಸಿ ಇರುತ್ತೆ. ನೀವು ಒಂಚೂರು ಎಫರ್ಟ್ ಹಾಕಿದರೂ ಕೂಡ ಇದರಲ್ಲಿ ಮಾರ್ಕ್ಸ್ ಔಟ್ ಆಫ್ ಔಟ್ ತೆಗಿಬೋದು. ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇಷ್ಟು ರೀಸ್ನಿಂಗ್. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ GK, ಜನರಲ್ ಅವೇರ್ನೆಸ್ ಅಂತ ಹೇಳಿ. ಇದರಲ್ಲಿ 3 parts ಸಬ್ಜೆಕ್ಟ್ಸ್ ಇರುತ್ತೆ. ಅಂದರೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಎಕನಾಮಿಕ್ಸ್, ಕಂಪ್ಯೂಟರ್. ಇನ್ನು ಸ್ಟಾಟಿಕ್ ಪಾರ್ಟ್ ಬಂದು ಡ್ಯಾನ್ಸ್, ಫಾರ್ ಎಕ್ಸಾಂಪಲ್ ಫೋಕ್ ಡ್ಯಾನ್ಸು, ಕ್ಲಾಸಿಕಲ್ ಡ್ಯಾನ್ಸು, ಈ ಥರ ಎಲ್ಲ ಇರುತ್ತೆ. ಫೆಸ್ಟಿವಲ್ಸ್, ಸ್ಟೇಟ್ಸ್, ಯಾವ ಸ್ಟೇಟ್ಸ್ದು ಏನೇನು ಫೆಸ್ಟಿವಲ್ಸ್ ಇರುತ್ತೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಇವನ್ ಆರ್ಗನೈಜೇಷನ್ಸ್ದು ಎಲ್ಲೆಲ್ಲಿ ಇದ್ದಾವೆ, ಹೆಡ್ ಕ್ವಾರ್ಟರ್ಸ್, ಆ ಥರ. ಸ್ಪೋರ್ಟ್ಸ್ ಟರ್ಮ್ಸ್, ಸೈನ್ಸಸ್, ಫೈರ್ ಪ್ಲಾನ್ಸ್, ಇನ್ನೂ ತುಂಬಾ ಬರುತ್ತೆ. ನಾನು ಮೇನ್ ಟಾಪಿಕ್ಸ್ ಅಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಕರೆಂಟ್ ಅಫೇರ್ಸ್ನ ನಾನು ಅನ್ಪ್ರೆಡಿಕ್ಟೇಬಲ್ ಅಂತ ಬರೆದಿದ್ದೀನಿ. ಯಾಕೆ ಅಂದರೆ SSC ಸೆಲೆಕ್ಷನ್ ಪೋಸ್ಟ್ ಫೇಸ್ 12 ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ 2023-22 ಈ ಥರ ಎಲ್ಲ ಕೇಳಿದ್ದಾರೆ. ಮೊದಲೆಲ್ಲ SSCಯಲ್ಲಿ ಲಾಸ್ಟ್ 3 months ಎಕ್ಸಾಮು ಸೆಪ್ಟೆಂಬರಲ್ಲಿದೆ, ಅದ್ರ ಲಾಸ್ಟ್ 3 months ಜೂನ್, ಜುಲೈ, ಆಗಸ್ಟ್ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಬಟ್ ಈ ಸಲ ಸೆಲೆಕ್ಷನ್ ಪೋಸ್ಟ್ ಫೇಸ್ 12ಅಲ್ಲಿ ಆಗಿರಲಿ, JE ಇಲ್ಲಿ ಯಾವುದು ನಾವು ಅಂದ್ಕೊಂಡ ಥರ ಕೇಳಿಲ್ಲ. ಸೊ ಇಲ್ಲಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಕರೆಂಟ್ ಅಫೇರ್ಸ್ನ ಯಾರು ಇನ್ನೂ ನಿಮ್ಮದು ಸಬ್ಜೆಕ್ಟ್ಸ್ ಕವರ್ ಆಗಿಲ್ಲಲ್ಲ, ಫಸ್ಟ್ ಯಾವುದಾದ್ರೂ 3 ಸಬ್ಜೆಕ್ಟ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆದಮೇಲೆ GKಗೆ ಬನ್ನಿ. ಸೊ ಕರೆಂಟ್ ಅಫೇರ್ಸ್ ಲಾಸ್ಟಲ್ಲಿ ಓದಿ, ಹೇಳ್ತೀನಿ ಇವಾಗ ಏನು ಓದಬೇಕಂತೇಳಿ. ಇನ್ನು ಯಾವ ಬುಕ್ಸ್ ನಾವು ಪ್ರಿಫರ್ ಮಾಡಬೇಕು ಅಂತಂದರೆ GK ಲೂಸೆಂಟ್. ಇದು ಫಾರ್ ದ ಬಿಗಿನರ್ಸ್ ಡಿಫಿಕಲ್ಟ್ ಆಗುತ್ತೆ. ಇಲ್ಲ ನಾನು ಆಲ್ರೆಡಿ KS ಅಥವಾ ಯಾವುದಾದ್ರೂ ಸ್ಟೇಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದೀನಿ, UPSC ಆಗಿರಲಿ, ಯಾವುದೋ ಒಂದು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದೆ, ಅವ್ರದ್ದು GK ಸ್ಟ್ರಾಂಗ್ ಇರುತ್ತೆ. ಅವರು ನಿಮ್ಗೆ ಯಾವುದು ನೋಟ್ಸ್ ಇದ್ದಾವೆ ಅದನ್ನೇ ರೆಫರ್ ಮಾಡ್ಬೋದು. GK ಎಲ್ಲದರಲ್ಲೂ ಸೇಮ್ ಇರುತ್ತೆ. ಇಲ್ಲ ಅನ್ನೋರಿಗೆ ನಾನು ಲೂಸೆಂಟ್ ಪ್ರಿಫರ್ ಮಾಡ್ತೀನಿ. ಲೂಸೆಂಟ್ ಬಂದುಬಿಟ್ಟು ಡಿಫಿಕಲ್ಟಿ ಆಗುತ್ತೆ ಓದೋರಿಗೆ. ನಿಮ್ಗೆ ಈಸಿ ಆದರೆ ಓದಿ, ಇಲ್ಲ ಅನ್ನೋರು
ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿ ಮ್ಯಾರಥಾನ್ ಫಾರ್ ಎಕ್ಸಾಂಪಲ್ ಫುಲ್ ಪಾಲಿಟಿ ವೀಡಿಯೋ 5 hours, ಫುಲ್ ಜಿಯೋಗ್ರಫಿ ವೀಡಿಯೋ 7 hours ಈ ಥರ ಇರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ಓದಿ ನೋಟ್ಸ್ ಮಾಡಿ ಇಲ್ಲಾಂದರೆ ಬಿಟ್ಟು ಆಮೇಲೆ ಲೂಸೆಂಟ್ನ ಓದಿ ಈಸಿ ಆಗುತ್ತೆ, ನಿಮಗೆ ಒಂಚೂರು ಟಾಪಿಕ್ ಅರ್ಥ ಆಗುತ್ತೆ. ಅದಾದಮೇಲೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪೆನಾಕಲ್ ಇದೆ, ಟಾಪಿಕ್ ವೈಸ್ ಕೊಟ್ಟಿದ್ದಾರೆ. ತೊಗೊಂಡು ಒಂದು ಪಾಲಿಟಿ ವಿಡಿಯೋ ನೋಡಿದ್ರೆ ಅದರದ್ದು ಲೂಸೆಂಟ್ ಓದಿದ ತಕ್ಷಣ ಪ್ರೀವಿಯಸ್ ಇಯರ್ ಕ್ವಶನ್ ಬುಕ್ ತೊಗೊಂಡು ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿ ಇದೆ ಆಗುತ್ತೆ, ಇಷ್ಟೇ ಮುಗೀತು. ಇದೆಲ್ಲ ಆದಮೇಲೆ ಫಸ್ಟ್ ನೀವು ಸಬ್ಜೆಕ್ಟ್ಸನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಆಮೇಲೆ ಸ್ಟ್ಯಾಟಿಕ್, ಆಮೇಲೆ ಕರೆಂಟ್ ಅಫೇರ್ಸ್ಗೆ ಬನ್ನಿ. ಇನ್ನೇನು ಲಾಸ್ಟ್ 15 days ಇದೆ, ಆವಾಗ ಮಾತ್ರ ಕರೆಂಟ್ ಅಫೇರ್ಸ್ ಓದಿ. ಡೈಲಿ ಕರೆಂಟ್ ಅಫೇರ್ಸ್ ಓದಬೇಡಿ. ನೀವು ಡೈಲಿ ರೀಡಿಂಗ್ ಅಂತ ಹೇಳಿ 30 minutes ಓದ್ಬೋದು, ಬಟ್ ಡೈಲಿ ಕರೆಂಟ್ ಅಫೇರ್ಸ್ 1 hour to 2 hours ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಇರ್ತದಲ್ಲ, ಅದನ್ನ ನೋಡ್ಕೊಂಡು ತಗೋತಾರೆ. ಸುಮ್ಮನೆ ಟೈಮ್ ವೇಸ್ಟ್ ನೋಡಬೇಡಿ. ಒಂದು ಮಂತ್ಲಿ ವಿಡಿಯೋ ನೋಡಿ, ಲಾಸ್ಟ್ ಇನ್ನೇನು 15 days ಇದೆ ಆವಾಗ ನೋಡಿ ಮಂತ್ಲಿ ವಿಡಿಯೋ. ಅದು ಯಾವ ಚಾನಲ್ ಅವರು ಮಂತ್ಲಿ ವಿಡಿಯೋ ಬಿಟ್ಟಿರ್ತಾರಲ್ಲ ಯೂಟ್ಯೂಬಲ್ಲಿ, ಅವರೇ ಟೆಲಿಗ್ರಾಮಲ್ಲಿ ಅದ್ರ PDF ಕೂಡ ಅಪ್ಲೋಡ್ ಮಾಡಿರ್ತಾರೆ. ಆ PDF ನ ಒಂದು ಸಲ ರಿವೈಸ್ ಮಾಡಿ ಮುಗೀತು, ಇಷ್ಟೇ. ಇನ್ನು ನಾನು ಹೇಳೋದು GK ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಕ್ವಶನ್ಸ್ ಬರಲ್ಲ ಅಂತೇಳಿ. ಸೊ ಬೆಟರ್ ಮ್ಯಾಥ್ಸ್ ಮತ್ತು ರೀಸ್ನಿಂಗ್, ಇಂಗ್ಲೀಷ್ ಈ 3 ಸಬ್ಜೆಕ್ಟ್ನ ಥರೋ ಆಗಿ. ಇಲ್ಲಿ 75 ಕ್ವಶನ್ಸ್ಗೆ ನಿಮ್ಮದು ಒಂದು 70 ಕ್ವಶನ್ಸ್ ಕರೆಕ್ಟ್ ಆದರೆ 140 ಕ್ವಶನ್ಸ್ ಕ್ಲಿಯರ್ ಆಗೇ ಬಿಡ್ತು. GKಯಲ್ಲಿ ನೀವು ಹಾಗೆ ಅಟೆಂಪ್ಟ್ ಮಾಡಿದ್ರೆ ಒಂದು 7 to 8 ಕ್ವಶನ್ಸ್ ಆಗುತ್ತೆ. ಟೋಟಲ್ ನಿಮ್ಮ ಸ್ಕೋರ್ 150 ಅರೌಂಡ್ ಬರುತ್ತೆ. ಸೊ ಅದಕ್ಕೆ ಎಲ್ಲರೂ SSC ಯಾರ್ಯಾರು ಪ್ರಿಪೇರ್ ಆಗ್ತಾರಲ್ಲ ಅವರೆಲ್ಲ ಫಸ್ಟು ಈ 3 ಸಬ್ಜೆಕ್ಟ್ನ ಮಾಡ್ತಾರೆ. ರೀಸ್ನಿಂಗ್ ಫಸ್ಟ್ ಮಾಡ್ತಾರೆ, ಆಮೇಲೆ ಇಂಗ್ಲೀಷ್. 3 ಸಬ್ಜೆಕ್ಟ್ನ ಅಟ್ ಎ ಟೈಮ್ ನೀವು ತೊಗೊಂಡು ಹೋಗಬೇಕು. ಮತ್ತು ರೀಸ್ನಿಂಗ್ನೇ ಒಂದೊಂದು ತೊಗೊಂಡು ಆಮೇಲೆ ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದ್ರೆ ನೋ ಯೂಸ್. ಡೈಲಿ 4 ಸಬ್ಜೆಕ್ಟ್ ಹೋದ್ರಿ ಆದರೆ ನಾನು ಹೇಳ್ತಾ ಇರೋದು. ಬಟ್ ಈ 3 ಸಬ್ಜೆಕ್ಟ್ನ ಥರೋ ಆಗಿ ಪ್ರಿಪೇರ್ ಮಾಡಿ, ಮ್ಯಾಥ್ಸ್, ರೀಸ್ನಿಂಗ್, ಇಂಗ್ಲೀಷ್. ಇನ್ನು ಹೇಗೆ ರಿವಿಷನ್ ಮಾಡಬೇಕು, ಓದೋದೆಲ್ಲ ಆಯಿತು. GKಗೆ ನಾನು ರೆಫರ್ ಮಾಡೋದು 2 hours ಟೈಮಿಂಗ್ ಕೊಡ್ತೀನಿ. 2 hours ಆದರೆ ಸಾಕು, ನೀವು 2 hours GKಗೆ ಕೊಡ್ಬೋದು. ಇನ್ನು ಹೇಗೆ ರಿವಿಷನ್ ಮಾಡಬೇಕು ಅಂತ ಕೇಳಿದರೆ 5+2 ರೂಲ್. ಏನಿದು 5+2 ರೂಲ್ ಅಂತಂದರೆ 1 ವೀಕಲ್ಲಿ 7 days. ಈ 7 daysನ ಯುಟಿಲೈಸ್ ಮಾಡಬೇಕು. ಮಂಡೇದಿಂದ ಫ್ರೈಡೇವರೆಗೂ ಏನಾದರೂ ಸ್ಟಡಿ ಮಾಡಿ, ಅಂದರೆ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ GK, ಮ್ಯಾಥ್ಸ್, ರೀಸನಿಂಗ್ ಎಲ್ಲನೂ ಓದಬೇಕು. ಒಂದು ಡೈಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡಿ, ಟಾರ್ಗೆಟ್ ಸೆಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ಯಾಟರ್ಡೇಯಿಂದ ಸಂಡೇ ಈ 2 ದಿನ, ಸ್ಯಾಟರ್ಡೆ ಮತ್ತು ಸಂಡೇ 2 ದಿನನ ರಿವಿಷನ್ ಅಂತ ಕೊಡಬೇಕು. ಎಷ್ಟು ಓದ್ತಿರಲ್ಲ, ರಿವಿಷನ್ ಇದು ಅಷ್ಟೇ ಇಂಪಾರ್ಟೆಂಟ್. ಎಲ್ಲ ಓದಿ ರಿವಿಷನ್ ಮಾಡದೇ ಇದ್ದರೆ ನೋ ಯೂಸ್. ನೀವು ಹೇಗೆ ಮುಂದೆ ಓದ್ಕೋತ ಹೋಗ್ತಿರೋ ಆ ಥರ ಹಿಂದೆ ಎಲ್ಲ ನೆನಪು ಹೋಗ್ತವೆ. ಸೊ ರಿವಿಷನ್ ಈಸ್ ಮಸ್ಟ್. ಎಷ್ಟು ರಿವೈಸ್ ಮಾಡ್ತಿರಲ್ಲ ಅಷ್ಟು ಒಳ್ಳೆಯದು. ಸ್ಯಾಟರ್ಡೆ ಎಲ್ಲ ರಿವೈಸ್ ಮಾಡಿ, ಸಂಡೇ ಒಂದು ಲೈವ್ ಮಾಕ್ ಟೆಸ್ಟ್ ಕೊಡಿ, ಅಥವಾ ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಕ್ ಟೆಸ್ಟ್ ಕೊಡಿ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ. ಅದನ್ನ ಎನಲೈಸ್ ಮಾಡಿ, ಯಾವುದು ನಿಮ್ಮದು ವೀಕ್ ಟಾಪಿಕ್ಸ್, ಯಾವುದು ನಿಮ್ಮದು ಸ್ಟ್ರಾಂಗ್ ಟಾಪಿಕ್ಸ್, ಆಲ್ರೆಡಿ ಟಾಪಿಕ್ ಕವರ್ ಆಗಿದ್ರು ನಿಮ್ಮದಲ್ಲಿ ಯಾಕೆ ಮಾರ್ಕ್ಸ್ ಹೋಯಿತು ಆ ಥರ ಎಲ್ಲ ಎನಲೈಸ್ ಮಾಡಿ. ಯಾಕೆ ಮಾರ್ಕ್ಸ್ ಹೋಯಿತು, ನೀವೇನು ಮಿಸ್ಟೇಕ್ಸ್ ಮಾಡಿದ್ರು, ಸಿಲ್ಲಿ ಮಿಸ್ಟೇಕ್ಸ್, ಕ್ಯಾಲ್ಕುಲೇಷನ್ ಅಂದ ಮಿಸ್ಟೇಕ್ಸ್ ಆಯ್ತಾಗ ಫಾರ್ಮುಲಾ ನೆನಪಿರಲಿಲ್ಲ, ಯಾವ ಮಾರ್ಕ್ಸ್ ರಾಂಗ್ ಆಗಿತ್ತಲ್ಲ ಅದೇ ಟಾಪಿಕ್ನ ಮತ್ತು ರಿವೈಸ್ ಮಾಡಿಬಿಡಿ. ಈ ಥರ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಏನೇನು ನಿಮ್ಮದು ಡೈಲಿ ಟಾರ್ಗೆಟ್ ಕಂಪ್ಲೀಟ್ ಆಗಿರಲಿಲ್ಲ ಅಂತಂದರೆ ಸ್ಯಾಟರ್ಡೆ ಮತ್ತು ಸಂಡೇನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಏನೋ ನಿಮ್ಗೆ ಒಂದಿನ ಆರಾಮಿರಲಿಲ್ಲ ಅಥವಾ ಊರಿಗೆ ಹೋಗಿತ್ತು, ಏನೋ ಆಗಿತ್ತು, ಅದಕ್ಕೋಸ್ಕರ ಏನು ನಿಮ್ಮದು ಟಾಪಿಕ್ ಮಿಸ್ ಆಗಿರುತ್ತಲ್ಲ ಆ ಟಾಪಿಕ್ನ ನೀವು ಸ್ಯಾಟರ್ಡೆ ಸಂಡೇಲಿ ಕಂಪ್ಲೀಟ್ ಮಾಡ್ಕೋಬೋದು. ಇದು 5+2 ರೂಲ್. ಎಷ್ಟು ರಿವೈಸ್ ಮಾಡ್ತೀರೋ ನಿಮ್ಗೆ ಅಷ್ಟೇ ಹೆಲ್ಪು. ಇನ್ನು ಸ್ವಲ್ಪ ಜನಕ್ಕೆ ಡೌಟ್ ಕ್ಯಾಂಡಿಡೇಟ್ಸ್ ಅಂದರೆ ಎಕ್ಸಾಮ್ ನೋಟಿಫಿಕೇಷನ್ ಅಂತೂ ಬಂತು, ವೇಕೆನ್ಸೀಸ್ ತುಂಬ ಜಾಸ್ತಿ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಎಕ್ಸಾಮ್ ಪ್ರಿಪೇರ್ ಆಗಬೇಕಾ ಬೇಡವಾ, ನಾನು ಅದನ್ನ ಕ್ವಾಲಿಫೈ ಮಾಡ್ತೀನಾ ಇಲ್ವಾ ಅನ್ನೋ ಡೌಟ್ ಇರೋ ಕ್ಯಾಂಡಿಡೇಟ್ಸು ನಿಮ್ಮ ಥಿಂಕಿಂಗ್ನಲ್ಲೇ ನಿಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ. ಯಾವುದಾದ್ರೂ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಕೇಸ್ ನೀವು ಪರ್ಚೇಸ್ ಮಾಡಿದರೆ ಪಾಸ್ನು ಅದರಲ್ಲಿ ಕೊಡಿ. ಇಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ 1 or 2 ಮಾಕ್ ಟೆಸ್ಟ್ ಕೊಟ್ಟಿರ್ತಾರೆ, ಫ್ರೀ ಮಾರ್ಕ್ಸ್. ಈ ಒಂದು ಪ್ರಿವಿಯಸ್ ಇಯರ್ 2023 ಮಾರ್ಕ್ನ ಅಟೆಂಪ್ಟ್ ಮಾಡಿ, 1 ಬಿಟ್ಟು 2 ಅಟೆಂಪ್ಟ್ ಮಾಡಿ. ಈ ಅಟೆಂಪ್ಟ್ ಮಾಡುವಾಗ ನೀವು ಯಾವುದು ಗೆಸ್ ಮಾಡಬೇಡಿ, ಸುಮ್ಮನೆ ರ್ಯಾಂಡಮಾಗಿ ಯಾವುದೋ ಕ್ವಶನ್ಸ್ನ ಕ್ಲಿಕ್ ಮಾಡಬೇಡಿ. ಟ್ರೈ ಟು ಗಿವ್, ಎಷ್ಟು ಕರೆಕ್ಟ್ ಬರುತ್ತಲ್ಲ ಅಷ್ಟೇ ಅಟೆಂಪ್ಟ್ ಮಾಡಿ ನಿಮ್ಮ ಸ್ಕೋರ್ ನೋಡಿ. ಇನ್ ಕೇಸ್ 100ಗೆ ಇದು 200ಗೆ
80 to 90 ಏನಾದರೂ ನಿಮ್ಮ ಸ್ಕೋರ್ ಆಗ್ತಾಯಿದ್ರಿ, ಅರೌಂಡ್ 75 79 ಆದರೂ ಓಕೆ ಆಗ್ತಿದ್ರೆ ಡೋಂಟ್ ಥಿಂಕ್ ಟು ಮಚ್, ಜಸ್ಟ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಜಾಸ್ತಿ ಯೋಚನೆ ಮಾಡಬೇಡಿ, ಸ್ಟಾರ್ಟ್ ಮಾಡಬೇಡಿ ಪ್ರಿಪ್ರೇಷನ್. ಇನ್ ಕೇಸ್ ನಿಮ್ಮದು 60 ಅಥವಾ 40 50 ಈ ಥರ ಸ್ಕೋರ್ ಬಂತಂದರೆ ಐ ಸಜೆಸ್ಟ್ ಯು ಟು ಪ್ರಿಪೇರ್ ಫಾರ್ 2025 CGL. ಯಾಕಂದರೆ ಕಾಂಪಿಟೇಷನ್ ತುಂಬ ಹೈ ಇದೆ. ನೀವು ಒಂದು 3 ಮಂತ್ಸಲ್ಲಿ ಪ್ರಿಪೇರ್ ಆಗಬೇಕು ಕಂಪ್ಲೀಟಾಗಿ. 75 ಡೇಸಲ್ಲಿ ಎಲ್ಲ ಸಿಲೆಬಸ್ ಕವರ್ ಆಗಬೇಕು, ಕ್ಯಾಲ್ಕುಲೇಷನ್ ಇನ್ಕ್ರೀಸ್ ಮಾಡ್ಕೋಬೇಕು. ಇಟ್ ವಿಲ್ ಬಿ ವೆರಿ ಟಫ್. ಇಲ್ಲ ನಾನು ಮಾಡ್ತೇನೆ ಅನ್ನೋರು ಮಾಡ್ಬೋದು. ಇಲ್ಲ ಇನ್ನೂ ಟೈಮ್ ಇದೆ, ನಾನು ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿದೆ, ಈಗ ಜಸ್ಟ್ ಟೈಮ್ ಇದೆ ಅನ್ನೋರು ಮಾಡ್ಬೋದು. ಇಲ್ಲ ನಾನು ಆಲ್ರೆಡಿ ಸ್ಟೇಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ, ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್, PDO ಇದು ಯಾವುದೋ ಎಕ್ಸಾಮ್ಸ್ಗೆ, ಬ್ಯಾಂಕಿಂಗ್ ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು, ಅಲ್ಲಿ ನಿಮ್ಮ ಸ್ಕೋರ್ ಚೆನ್ನಾಗಿ ಬರ್ತಾಯಿದ್ರೆ ಅದನ್ನು ಮಾಡಿ. ಯಾಕಂತಂದರೆ ಈ ಕಡೆ ಇದು ಆಗೋಲ್ಲ, ಆ ಕಡೆ ಯಾವುದೂ ಆಗೋಲ್ಲ. ಯಾವುದಾದ್ರೂ ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಮಾಕ್ ಟೆಸ್ಟ್ ಕೊಡಿ, 90 ಸ್ಕೋರ್ ಅಥವಾ 80 ಸ್ಕೋರ್ ಬಂದರೆ ಮಾಡ್ಕೊಂಬಿಡಿ. ಸ್ಟಾರ್ಟ್ ಮಾಡಿ, ಪ್ರಿಪ್ರೇಷನ್ ಆಗುತ್ತೆ ಪಕ್ಕ. ಈ ಒಂದು ಸ್ಟಡಿ ರೂಟೀನ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಮಾತ್ರ ನೀವು ಏನು ಓದಲ್ದೆ ಆಗ್ತೀನಿ ಅಂದರೆ ಆಗೋಲ್ಲ. ಇನ್ನು ಡೈಲಿ ರೂಟೀನ್ ಹೇಳಿದ್ನಲ್ಲ, ಒಂದು ಓವರ್ವ್ಯೂ. ಇಂಗ್ಲೀಷ್ 3 hours, GK 2 hours, ಮ್ಯಾಥ್ಸ್ 4 hours, ರೀಸ್ನಿಂಗ್ 1 hour ಕೊಡಬೇಕು. ಟೋಟಲ್ 10 hours. ನಿಮ್ಗೆ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದವ್ರಿಗೆ 8 to 10 hours, 8 to 9 hours ಕೂಡ ಮಾಡ್ಬೋದು. ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ನಾನು ಒಂದು ಆ್ಯಾವ್ರೇಜ್ ಆಗಿ ಹೇಳಿದ್ದೀನಿ. ಮತ್ತು 75 days ಮಾಡಬೇಕು, ಯಾವುದೇ ರೀತಿಯಿಂದ ಸ್ಕಿಪ್ ಮಾಡೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಇನ್ನು ಕೀ ಟು ಸಕ್ಸಸ್. ಏನು ಕೀ ಟು ಸಕ್ಸಸ್ ಅಂತಂದರೆ ಟ್ರಸ್ಟ್ ಯುವರ್ ಟೀಚರ್ ಫಸ್ಟ್. ಯಾವುದಾದ್ರೂ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ರೆ, ಆನ್ಲೈನ್ ಕೋರ್ಸ್ ತೊಗೊಂಡಿದ್ರೆ, ಯೂಟ್ಯೂಬಲ್ಲಿ ಸ್ಟಡಿ ಮಾಡ್ತಾಯಿದ್ರಿ, ಸಿಕ್ಕಾಪಟ್ಟೆ ಜನ ಸಿಗ್ತಾರೆ ನಿಮಗೆ. ಬಟ್ ಕನ್ನಡದಲ್ಲಿ ಸಿಗೋ ಡೌಟ್ ಅನ್ಕೋತೀನಿ, ಹಿಂದಿಯಲ್ಲಿ ಸಿಗ್ತಾರೆ. ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಪ್ರಿಫರ್ ಮಾಡ್ತಾಯಿದ್ರಿ, ಸ್ಟಿಕ್ ಟು ದ ಒನ್ ಪರ್ಸನ್. ಅವ್ರಿಗೆ ಅದೇ ಟೀಚರ್ಗೆ ನೀವು ಸ್ಟಿಕ್ ಆಗಬೇಕು. ಆ ಟೀಚರ್ ಮೇಲೆ ನಂಬಿಕೆ ಇಡಬೇಕು. ದಟ್ ಇವ್ರು ಚೆನ್ನಾಗಿ ಹೇಳ್ತಾರೆ, ಎಕ್ಸಾಮಲ್ಲಿ ಇದೇ ಬರುತ್ತೆ ಸಾಕು. ಬೇರೆ ಟೀಚರ್ಸ್ನ ಒಂದು ಫಾರ್ ಎಕ್ಸಾಂಪಲ್ 7 hours ಟೈಮ್ ಆ್ಯಂಡ್ ಸ್ಪೀಡ್ ಡಿಸ್ಟೆನ್ಸ್ ಒಂದು ಯೂಟ್ಯೂಬ್ ಚಾನಲ್ ಇದು ವೀಡಿಯೋ ಇರುತ್ತೆ. ಅದರ 2 hours ನೋಡೋದು, ಯಾಕೋ ಸರಿಯಾಗಿ ಅನ್ನಿಸ್ತಾ ಇಲ್ಲ, ನಾನು ಬೇರೆ ಟೀಚರ್ ಕಡೆ ಹೋಗ್ತೀನಿ ಅನ್ನೋದು, ಅಲ್ಲೊಂದು 2 hours ವೇಸ್ಟ್ ಮಾಡೋದು. ಹೀಗೆ ಮಾಡಬೇಡಿ. ಹೀಗೆ ಮಾಡಿದ್ರೆ ನಿಮ್ದು ಯಾವುದು ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಆಮೇಲೆ ಲಾಸ್ಟಲ್ಲಿ ಏನೂ ಸಿಲೆಬಸ್ ಕವರ್ ಆಗಿಲ್ಲ ಅನ್ನೋ ಒಂದು ಎಕ್ಸಾಮ್ ಟೆನ್ಷನಲ್ಲಿ ನಿಮಗೆ ಜಾಸ್ತಿ ಆಗುತ್ತೆ. ಒಬ್ಬ ಟೀಚರ್ಸ್ನ ಫಿಕ್ಸ್ ಮಾಡಿ, ಆ ಟೀಚರ್ನ ಟ್ರಸ್ಟ್ ಮಾಡಿ, ಏನೇ ಆಗಲಿ ನಾ ಈ ಟೀಚರಿಂದನೇ ನಾನು ಇದನ್ನು ಸ್ಟಡಿ ಮಾಡೋದು ಅಂಥೇಳಿ ಕಂಪ್ಲೀಟ್ ಮಾಡಿ ಆ ಚಾಪ್ಟರ್ನ ಇದೆ. ನೆಕ್ಸ್ಟು ಲಿಮಿಟ್ ಯುವರ್ ಸೋರ್ಸ್. ಬುಕ್ನ ಲಿಮಿಟ್. ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಗೆ ಒಂದು ಬುಕ್ ಸಾಕು, ಲೂಸನ್ JKಗೆ ಸಾಕು ಅಂತ ಹೇಳಿದೆಲ್ಲ. ಒಂದು ಬುಕ್ ಲಿಮಿಟ್ ಮಾಡ್ಕೊಡಿ, ಇಷ್ಟೇ ಬುಕ್ಸ್ ಅಂತ. ಸುಮ್ಮನೆ ನೀವು ಪಾಲಿಟಿಗೆ ಒಂದು ಲಕ್ಷ್ಮೀಕಾಂತ್ ಇಟ್ಕೊಂಡು ಕುಂತ್ರೆ ಆ ಥರ ಎಲ್ಲ ಆಗೋಲ್ಲ. ಬುಕ್ನ ಎಷ್ಟು ಕಡಿಮೆ ರಿಸೋರ್ಸ್ ಇಟ್ಕೋತೀರ ಅಷ್ಟು ನಿಮಗೆ ಒಳ್ಳೆಯದು. ಕನ್ಸಿಸ್ಟೆನ್ಸಿ ಈಸ್ ಅ ಕೀ. ಡೈಲಿ ರೂಟೀನ್ ಫಿಕ್ಸ್ ಮಾಡ್ಕೊಳ್ಳಿ, ಒಂದು ಡಿಸಿಪ್ಲಿನ್ ಸ್ಟಡಿ ಮಾಡಿ ಡೈಲಿ ರೂಟೀನ್ನ. ಮತ್ತು ಈ ಒಂದು ಕನ್ಸಿಸ್ಟೆನ್ಸಿ ಕೀ ಡೈಲಿ ಸ್ಟಡಿ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ವೈ ಕಾಂಟ್ ಐ. ಏನಿದು ಅಂತಂದರೆ, ಸ್ವಲ್ಪ ಜನ ಇರ್ತೀರ, ಅಯ್ಯೋ ಅಷ್ಟೆಲ್ಲ ಜನ ಪ್ರಿಪೇರ್ ಆಗ್ತಾಯಿದ್ದಾರೆ, ನನ್ನ ಕಡೆಯಿಂದ ಆಗುತ್ತಾ ಇಲ್ವಾ? ಅವ್ರ ಕಡೆಯಿಂದ ಆಗ್ತಿದೆ ಅಂದರೆ ನಿಮ್ಮ ಕಡೆಯಿಂದ ಕೂಡ ಆಗುತ್ತೆ. ಯಾಕೆ ನಿಮ್ಮ ಕಡೆಯಿಂದ ಆಗಬಾರ್ದು ಅಂತ ಕ್ವಶನ್ ನಿಮ್ಗೆ ನೀವೇ ಮಾಡ್ಕೊಳ್ಳಿ. ಕಾನ್ಫಿಡೆನ್ಸ್ ಯುವರ್ ಸೆಲ್ಫ್. ನಿಮ್ಮ ಹತ್ರ ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಅವರು ಡಿಗ್ರಿ ಮಾಡೇ ಬಂದಿರ್ತಾರೆ, ನೀವು ಡಿಗ್ರಿ ಮಾಡೇ ಹೋಗಿರ್ತೀರ. ಸೊ ನಿಮ್ಮಲ್ಲೇ ಆ ಥರ ಕಾನ್ಫಿಡೆನ್ಸ್ನ, ಆ ಥರ ಡೌಟ್ಸ್ನ ಬಿಲ್ಡ್ ಮಾಡ್ಕೋಬೇಡಿ, ಅಷ್ಟೇ ಹೇಳೋದು. ಪ್ರಿಪೇರ್ ವೆಲ್. ಇದಿಷ್ಟು. ಸೊ ಗೈಸ್, ಬ್ಯಾಕ್ಗ್ರೌಂಡ್ ನೈಸ್ ಸ್ವಲ್ಪ ಇಗ್ನೋರ್ ಮಾಡಿ, ಸಾರಿ. ಐ ಹೋಪ್ ಎಲ್ಲ ಪಾಯಿಂಟ್ಸ್ನು ನಾನು ಕ್ಲಿಯರಾಗಿ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ನಿಮಗೆ ಸ್ಟಿಲ್ ಇನ್ನೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಐ ಬಿಲೀವ್ ಶೇರಿಂಗ್ ಈಸ್ ಕೇರಿಂಗ್. ಸೊ ಯಾರ್ಯಾರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ರು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರ್ಯಾರು ಪ್ರಿಪೇರ್ ಆಗ್ತಾಯಿದ್ರು, SSC CGL ಯಾರು ಪ್ರಿಪೇರ್ ಆಗ್ತಾಯಿದ್ರು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ಕನ್ಸಿಸ್ಟೆನ್ಸಿ ಆಗಿ ನೀವು ಫಾಲೋ ಮಾಡಿದರೆ 100% ಐ ಗ್ಯಾರಂಟಿ ಯು ದ್ಯಾಟ್ ಯು ವಿಲ್ ಕ್ವಾಲಿಫೈ ಇನ್ ದಿಸ್ ಎಕ್ಸಾಮ್. ಕ್ವಾಲಿಫೈ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ರೂಟೀನ್ ಅಥವಾ ಈ ಒಂದು ಸಿಲೆಬಸ್ ಎಲ್ಲನೂ ಫಾಲೋ ಮಾಡಿದರೆ ಬುಕ್ ಲಿಸ್ಟ್ 100% ಕ್ವಾಲಿಫೈ ಆಗ್ತೀರಾ. ನಾನು ಗೈಡೆನ್ಸ್ ಮಾತ್ರ ಕೊಡ್ಬೋದು, ನೀವೇ ಅದನ್ನೆಲ್ಲ ಸ್ಟಡಿ ಮಾಡಬೇಕು. ಡಿಪೆಂಡ್ ಪರ್ಸನ್ ವೆರಿ ಆಗುತ್ತೆ. ನೀವು ಯಾವುದಾದ್ರೂ ಸಬ್ಜೆಕ್ಟಲ್ಲಿ ವೀಕ್ ಇದೆ, ಆ ಸಬ್ಜೆಕ್ಟಿಗೆ ಇನ್ನೂ ಜಾಸ್ತಿ ಟೈಮ್ ಕೊಡ್ಬೋದು. ಸೊ ದ್ಯಾಟ್ಸ್ ಇಟ್ ಗೈಸ್. ಸೊ ಈ ಒಂದು ವಿಡಿಯೋ ನಿಮಗೆ, ಈ ಒಂದು ಕಂಟೆಂಟ್ ಜೆನ್ಯೂನ್ ಅನಿಸಿದರೆ
ಜೆನ್ಯೂನ್ಲಿ ನೀವು ಈ ಒಂದು ಕಂಟೆಂಟ್ ಹೆಲ್ಪ್ ಆಗಿದ್ದರೆ, ಲೈಕ್ ಆಗಿದ್ದರೆ, ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಈ ಒಂದು ವಿಡಿಯೋ ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡಿರ್ತೀನಿ. ಸೊ ಎನಿವೆ ಸಬ್ಸ್ಕ್ರಿಪ್ಷನ್ ಈಸ್ ಫ್ರೀ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ವಿಡಿಯೋ ಅಂತ ತಿಳಿಸಿ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನೂ ತಿಳಿಸಿ. ಐ ವಿಲ್ ಕರೆಕ್ಟ್ ಇಟ್ ಮೈ ಸೆಲ್ಫ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಫಾರ್ ಗಿವಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಥ್ಯಾಂಕ್ ಯು. ಬಾಯ್ ಬಾಯ್.